ವಿಸ್ಡಮ್ ಅನ್ನೋದು ಪ್ರೌಢತ್ವ, ಮೆಚ್ಯೂರಿಟಿ ಅನ್ನೋದು ನೀನು ಏನೇನು ಐಡಿಯಾಗಳನ್ನ ಇಟ್ಕೊಂಡಿದ್ಯಾ, ಏನೇನು ಪ್ಲ್ಯಾನ್ ಇಟ್ಕೊಂಡಿದ್ಯಾ, ನೀನು ಎಷ್ಟು ಓದಿದೆಯಾ, ಇದ್ರ ಯಾವುದ್ರ ಮೇಲೂ ಇಲ್ಲ. ನೀನು ಕ್ಲಿಯರ್ ಆಗಿದೆಯಾ ಅದರ ಬಗ್ಗೆ? ಕ್ಲಾರಿಟಿ ಇದೆಯಾ ನಿನಗೆ? ಈ ಕ್ಲಾರಿಟಿಗೋಸ್ಕರ ಏನು ಮಾಡಬೇಕು? ದಿನ ಗಲೀಜು ತೆಗೆದು ಆಚೆ ಹಾಕಬೇಕು. ಅದೇ ಮೆಡಿಟೇಷನ್. ಮನಸ್ಸಿಗೆ ಈ ನಾನ್ಸೆನ್ಸ್, ಸ್ಟುಪಿಡ್ ಎಲ್ಲ ಗಲೀಜನ್ನು ತುಂಬಿಸ್ಕೊತಾ ಇದ್ದೀವಲ್ಲ, ಅದು ಹೊರಗಡೆ ಹಾಕಬೇಕು. ದಿನ ಬೆವರದಾಗ ಸ್ನಾನ ಮಾಡಲ್ವ ದಿನ, ಆ ಥರ ಆಚೆ ಹಾಕಬೇಕು. ಕ್ಲಿಯರ್ ಆಗುತ್ತೆ. ಕ್ಲಾರಿಟಿನಲ್ಲಿ ನಿಮಗೆ ವಿಸ್ಡಮ್ ಅಲ್ಲೇ ಇರೋದು. ಆವಾಗ ಜೀವನದಲ್ಲಿ ನೀವು ಎಷ್ಟು ಸುಲಭವಾಗಿ, ಈಸಿಯಾಗಿ ಯು ಕ್ಯಾನ್ ವಾಕ್ ಥ್ರೂ ಲೈಫ್ ಅಂತಾರೆ, ಹಾಗಿರ್ಬೋದು. ಅದಕ್ಕೆ ನಾವು ಜೀವನನ ವಿಸ್ಡಮ್ ಇದ್ದವರು ನೋಡ್ತಾರೆ. ಲುಕ್ ಅಟ್ ಲೈಫ್, ಸೂಕ್ಷ್ಮವಾಗಿ ನೋಡಿ. ನೋ ಲೈಫ್, ಅರ್ಥ ಮಾಡಿಕೊಳ್ಳಿ. ನಿಮ್ಮದೇ ಅರ್ಥ ಹಾಕಬೇಡಿ. ಇಂಟರ್ಪ್ರಿಟೇಷನು, ಇಮ್ಯಾಜಿನೇಷನ್, ಅಸಂಪ್ಷನ್ಸ್ ಬಿಡಿ. ಏನಿದೆ ಅದನ್ನು ನೋಡಿ. ಇದನ್ನು ಮೆಚುರಿಟಿ ಅಂತ ಹೇಳ್ತಾರೆ. ಅದಕ್ಕೆ ಲೈಫ್ನ ಯಾವಾಗಲೂ ಯಾರು ಇಂಟರ್ಪ್ರಿಟ್ ಮಾಡಲ್ಲ, ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಎಕ್ಸ್ಪ್ಲೋರ್ ಮಾಡೋರಿಗೂ ಇಂಟರ್ಪ್ರಿಟ್ ಮಾಡೋರಿಗೂ ವ್ಯತ್ಯಾಸ ಇದೆ. ಎಕ್ಸ್ಪ್ಲೋರ್ ಮಾಡೋರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಅವ್ರ ಜೀವನ ಎಕ್ಸ್ಪ್ಯಾಂಡ್ ಆಗುತ್ತೆ, ಅವ್ರ ಜೀವನ ಎಕ್ಸ್ಪ್ಲೋರ್ಡ್ ಆಗುತ್ತೆ.